ಹರೇ ಶ್ರೀನಿವಾಸ ಹರಿ ಓಂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಜೂನ್ 2ನೇ ತಾರೀಕಿಂದ 5 ರಾಶಿಯವರಿಗೆ ಗುರುಬಲ ಬಂದಿದೆ. ಅದರ 2 ರಾಶಿದು ವಿಡಿಯೋ ಬಿಟ್ಟಿದ್ದೆ. ಇವತ್ತು ಕನ್ಯಾ ರಾಶಿದೊಂದು ವಿಡಿಯೋ ಮಾಡ್ತಾಯಿದ್ದೀನಿ. ಜೂನ್ 15ರ ನಂತರ ಅವ್ರಿಗೆ ಎಂಥ ಯೋಗ ಬಂದಿದೆ ಮತ್ತು ಅವರ ಟೈಮ್ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡೋಣ ಸ್ನೇಹಿತರೆ. ಜೂನ್ 2ರ ತಾರೀಕು ನಂತರ ಅವ್ರಿಗೆ ಗುರುಬಲ ಬಂದು ತುಂಬ ಶುಭ ಯೋಗ ಕೊಡೋವಂಥದ್ದು ಇದಾಗಿದೆ. ಮತ್ತು ಜೂನ್ 15ರಿಂದ ಅವ್ರಿಗೆ ಒಂದು ರಾಜಯೋಗ ಆಗಿರ್ಬೋದು, ಪ್ರತಿಯೊಂದು ಯೋಗನೂ ಅವ್ರನ್ನ ಹುಡುಕೊಂಡು ಬಂದಿರೋವಂಥ ಒಂದು ಟೈಮ್ ಇದೆ. ಅವರು ಏನು ಇಷ್ಟು ದಿವಸ ಭಾಳ ಈ ಕನ್ಯಾ ರಾಶಿಯವರೇ ಒಂದು ಬಂಗಾರದ ರಾಶಿ ಅಂತಲೇ ಕರೀತಾರೆ. ರಾಶಿಗಳಲ್ಲಿ ಕನ್ಯಾ ರಾಶಿನೇ ಒಂದು ಬಂಗಾರ ಅಂತೆ. ಅಷ್ಟು ಒಂದು ಒಳ್ಳೆಯ ರಾಶಿ ಅಂತೆ ಕನ್ಯಾ ರಾಶಿಲಿ ಜನಿಸಿದ್ದವರು. ಆದರೆ ಅವರು ಜಾಸ್ತಿ ಏನು ಅತಿಯಾಗಿ ಯಾರನ್ನೂ ಹಚ್ಕೊಳ್ಳೋದಿಲ್ಲ, ಅತಿಯಾಗಿ ಯಾರನ್ನೂ ಕಡಿಮೆನೂ ಮಾಡ್ಕೊಳ್ಳೋದಿಲ್ಲ. ಅವರಾಯಿತು ಅವ್ರ ಕೆಲಸ ಆಯಿತು ಇರ್ತಾರೆ. ಮತ್ತು ಅವ್ರನ್ನ ನಿಷ್ಠೂರ ಮಾಡೋಂಥ ಜನನೇ ಜಾಸ್ತಿ ಇರ್ತಾರೆ ಭೂಮಿ ಮೇಲೆ. ಆ ನಿಷ್ಠೂರಕ್ಕೆ ಅವರು ಸ್ವಲ್ಪ ಮನ ನೊಂದ್ಕೋತಾರೆ. ಅವ್ರಿಗೆ ನೋಡಿ, ಮೊದಲಿಂದನೂ ದುಡ್ಡಿಗೇನು ಸಮಸ್ಯೆ ಇರಲ್ಲ, ಮನೆಗೇನು ಸಮಸ್ಯೆ ಇರಲ್ಲ. ಆಸ್ತಿ, ಮನೆ, ದುಡ್ಡು, ಒಳ್ಳೆ ಕೆಲಸದಲ್ಲಿರೋ ಹುಡುಗನೇ ಸಿಕ್ಕಿರ್ತಾರೆ, ಇಲ್ಲ ಒಳ್ಳೆ ಕೆಲಸದಲ್ಲಿರೋ ಹುಡುಗಿನೇ ಸಿಕ್ಕಿರ್ತಾಳೆ. ಅವ್ರಿಗೆ ಅದೃಷ್ಟ ಚೆನ್ನಾಗೇ ಇರುತ್ತೆ. ಆದರೂ ಎಲ್ಲೋ ಅವರು ಒಂದು ರಾಶಿ ನಕ್ಷತ್ರದ ಮೇಲೆ ಅವ್ರಿಗೆ ಒಂದು ಮನೋರೋಗ ಅನ್ನೋದೊಂದಿರುತ್ತೆ. ಮನೇಲಿ ಒಂದು ಮಕ್ಳಿಗೆ ಮದುವೆ ಆಗದೆ ಇರೋದಿರ್ಬೋದು, ಇಲ್ಲ ಅವ್ರಿಗೊಂದು ಏನಾನ ತೊಂದರೆ ಕೊಡೋ ಅಂಥ ಫ್ಯಾಮ್ಲಿ ಕಡೆಯಿಂದ ಇರ್ಬೋದು, ಇಲ್ಲ ಒಂದು ಆರೋಗ್ಯ ಕಡೆಯಿಂದ ಒಂದು ನರಳ ಅಂಥದ್ದು ಇರ್ಬೋದು, ಅವ್ರ ತಂದೆ ತಾಯಿಗಳ ಕಡೆಯಿಂದ ಅವ್ರಿಗೊಂದು ಬಾದಿ ನೋವು, ಈ ಥರ ಎಲ್ಲ ಒಂದು ಸಣ್ಣ ಪುಟ್ಟ ನೋವುಗಳಿರುತ್ತೆ. ಮತ್ತು ಕೊಟ್ಬಿಟ್ಟು ದುಡ್ಡುಗಳು ಕಾಸಲ್ಲಿ ತಗ್ಲಾಕೊಂಬಿಟ್ಟಿರ್ತಾರೆ. ಅದು ವಾಪಸ್ ಅಂದರೆ ಸಾಮಾನ್ಯವಾಗಿ ಅವ್ರು ಫ್ರೆಂಡ್ಶಿಪ್ಪೇ ಮಾಡಲ್ಲ. ಫ್ರೆಂಡ್ಶಿಪ್ ಮಾಡಿದ್ರೆ ದುಡ್ಡು ಕಾಸಿನ ವ್ಯವಹಾರಕ್ಕಂತ ಅವ್ರ ಜೀವಮಾನದಲ್ಲಿ ಕನ್ಯಾ ರಾಶಿಯವ್ರು ಕೊಡೋದೇ ಕಡಿಮೆ. ಎಲ್ಲೋ ಅಪರೂಪಕ್ಕೊಂದೋ ಇಬ್ಬರೋ ಯಾರನ್ನ ಒಂದು ಬಲವಂತಕ್ಕೆ ಕೊಟ್ಟಿರ್ತಾರೆ ಅಷ್ಟೇ. ಅಷ್ಟು ಒಂದು ಭಾಳ ಹುಷಾರಾಗಿರ್ತಾರೆ. ಮತ್ತು ಅವ್ರೇನು ಗೊತ್ತಾ, ತುಂಬ ಬುದ್ಧಿವಂತರು, ಒಳ್ಳೆ ಸ್ವಭಾವದವರಾಗಿರ್ತಾರೆ. ಈ ವಿದ್ಯಾವಂತರು, ಬುದ್ಧಿವಂತರು. ಆ ಕೋಪನೇ ಬರಲ್ಲ ಅವ್ರಿಗೆ, ಕೋಪನೇ ಕಡಿಮೆ. ಕೋಪ ಬಂದುಬಿಟ್ರೆ ಬೇಗ ಹೋಗಲ್ಲ. ಅಷ್ಟು ಒಂದು ಅವರು ಯೋಗದಲ್ಲಿ ಹುಟ್ಟಿರ್ತಾರೆ. ಬುದ್ಧಿಯಿಂದ ಇರುತ್ತೆ, ನಾಜೂಕಿಂದ ಇರ್ತಾರೆ. ಅವರು ಭಾಳ ಒಂದು ಜ್ಞಾನ ವೈರಾಗ್ಯದಿಂದ ಅವರು ನಡ್ಕೊಂಡು ಹೋಗ್ತಾರೆ. ಜನಗಳ್ನ ಒಂದು ಮಾತಾಡ್ಸೋದು, ಕತೆ ಆಡಿಸೋದು, ಅವರೊಂದು ಶಾಂತಿ ಅಂತಲೇ ಹೇಳ್ಬೋದು. ಒಂದು ಬುದ್ಧನ ಥರನೇ ಇರ್ತಾರೆ. ಕೋಪ ಬಂದುಬಿಟ್ರೆ ಮಾತ್ರ ರಾಕ್ಷಸಿ ಆಗಿಬಿಡ್ತಾರೆ ಅವರು. ಹಂಗಾಗಿ ಆ ಒಂದು ಕೆಲವೊಂದು ಸಣ್ಣ ಪುಟ್ಟ ಅವ್ರಿಗೊಂದು ಸಂಸಾರದಲ್ಲಿ ಒಂದು ಬಾಧೆ ಅಂತ ಏನಿರುತ್ತೆ, ಆ ಬಾಧೆ ಬಿಡುಗಡೆ ಆಗೋವಂಥ ಸಮಯ ಈಗ ಜೂನ್ 2ನೇ ತಾರೀಕಿಗೆ ಬಂದಿದೆ ಸ್ನೇಹಿತರೆ. ಅದು ಭಾಳ ಒಂದು ಯೋಗ ಕೊಡೋ ಅಂಥ ರಾಶಿಯಾಗಿದೆ. ಮತ್ತು ಇನ್ನೊಂದೇನೆಂದರೆ, ಕೆಲವ್ರಿಗೆ ಎಂಥ ಕೋಟ್ಯಾಧಿಪತಿಗಳಾಗಿದ್ರೂ ಮನೆ ಕಟ್ಟೋಕ್ಕಾಗಿರಲ್ಲ. ಎಂಥ ಕೋಟ್ಯಾಧಿಪತಿಗಳಿದ್ರೂ ಮನೇಲಿ ನೆಮ್ಮದಿ ಇರಲ್ಲ. ಒಂದು 10 ಅಡಿ ಜಾಗನೂ ಸಹ ಕೆಲವರಿಗೆ ತೆಗಿಯೋಕ್ಕಾಗಿರೋದಿಲ್ಲ. ದುಡ್ಡಿರುತ್ತೆ, ಏನೂ ಸಾಧನೆ ಮಾಡೋಕ್ಕಾಗೋದಿಲ್ಲ. ಇವೆಲ್ಲನೂ ಅವ್ರಿಗೆ ಒಂದು ಕರ್ಮದ ಫಲ ಅಂತ ಅನುಭವಿಸ್ತಾ ಇರುತ್ತೆ. ಈ ಒಂದು ರಾಜಯೋಗಗಳು ಈ ಥರ ಎಲ್ಲ ಬಂದಾಗ ಅವ್ರಿಗೆ ಅದೃಷ್ಟ ಒಲ್ದು ಬಂದು ಅವ್ರ ಮುಂದಿನ ಕೆಲಸಗಳಿಗೆ ಆ ದಾರಿ ಬಿಟ್ಕೊಡ್ತಾನೆ. ಹಂಗಾಗಿ ಈ ಒಂದು ರಾಶಿ ಫಲದಿಂದ ಏನು ಜೂನ್ 2ನೇ ತಾರೀಕು ಅವ್ರಿಗೆ ಗುರುಬಲ ಬಂದಿದೆ. ಮತ್ತು ಜೂನ್ 15ನೇ ತಾರೀಕು ನಂತರ ಅವ್ರಿಗೆ ನೋಡಿ, ಕೀರ್ತಿ, ಯಶಸ್ಸು, ಸರ್ವ ವಿಜಯ ಯೋಗ ಅವ್ರಿಗೆ ಬರುತ್ತಂತೆ. ಶತ್ರುಗಳೆಲ್ಲ ಮಿತ್ರ ಆಗೋಗ್ಬಿಡ್ತಾರೆ. ಆರೋಗ್ಯ ಭಾಗ್ಯ, ಮನೆ ಭಾಗ್ಯ, ವಿವಾಹ ಭಾಗ್ಯ, ಸಂಪತ್ತು ಭಾಗ್ಯ, ಭೂಮಿ ಭಾಗ್ಯ, ಕೃಷಿ ಭಾಗ್ಯ, ವಿದ್ಯೆ ಭಾಗ್ಯ, ಕೀರ್ತಿ, ಅದೃಷ್ಟ ಎಲ್ಲವೂ ಸಹ ಅವ್ರಿಗೆ ಒಲಿದು ಬರುತ್ತಂತೆ. ಅಷ್ಟು ಒಂದು ಪವರ್ಫುಲ್ಲಾಗಿರುವಂಥ ಈ ಟೈಮ್ ಆಗಿದೆ. ಅವರು ಭಾಳ ಒಂದು ಶ್ರದ್ಧೆ ಭಕ್ತಿಯಿಂದ ಕೆಲವೊಂದು ಪೂಜೆಗಳಿದೆ, ಅದನ್ನು ಮಾಡಿಕೊಳ್ಳಿ. ಅವರು ನನಗೆ 10 ರೂಪಾಯಿ ಬರುತ್ತೆ ಅಂತ ಅಂದ್ಕೊಂಡು ಹೋಗೋ ಜಾಗದಲ್ಲೂ ಸಹ ಅವ್ರಿಗೆ 100 ರೂಪಾಯಿ ಬರೋ ಅಂತಹ ಅದೃಷ್ಟ ಆಗಿದೆ. ಅವ್ರಿಗೆ ಕೆಲವು ರಾಶಿಗಳು ಅವ್ರಿಗೆ ತುಂಬಾ ಒಂದು ಸಹಾಯ ಮಾಡ್ತಾಯಿದೆ ನೋಡಿ. ಅವ್ರಿಗೆ ರಾಶಾನುಪತಿ ಬುಧ ಆಗಿರೋದ್ರಿಂದ ಭಾಳ ಬುದ್ಧಿವಂತರಾಗಿರ್ತಾರೆ. ಅವ್ರ ಸ್ವಂತ ಬುದ್ಧಿಯಿಂದ ಅವರು ಮೇಲಕ್ಕೆ ಬರ್ತಾರೆ. ಯಾರ ಮಾತನ್ನು ಅವರು ಸಡನ್ನಾಗಿ ನಂಬೋದಿಲ್ಲ. ಅವ್ರ ಮೈಂಡಲ್ಲಿ ನಾವು ಏನು ಮಾಡಿರಬೇಕೋ ಅದನ್ನೇ ಮಾಡೋ ಅಂತಹ ಕನ್ಯಾ ರಾಶಿಯವರು ಭಾಳ ಒಂದು ಒಳ್ಳೆಯ ಸ್ವಭಾವದವರಾಗಿರ್ತಾರೆ. ಮತ್ತು ಅವ್ರಿಗೆ ಒಂದು ಬುಧ ಗ್ರಹ, ಗುರುಗ್ರಹ, ಶುಕ್ರ, ಬೃಹಸ್ಪತಿ, ರವಿ ಇವರೆಲ್ಲರೂ ರಾಶಿ ಫಲದಿಂದ ಕನ್ಯಾ ರಾಶಿಯವ್ರಿಗೆ ತುಂಬ ಒಂದು ಅದೃಷ್ಟ ಕೊಡುತ್ತಂತೆ. ಮತ್ತು ಇನ್ನೊಂದು ಸೂರ್ಯಗ್ರಹ ಅವ್ರಿಗೆ ಭಾಳ ಒಂದು ಯೋಗ ಕೊಡುವಂತಹ ಒಂದು ಟೈಮ್ ಆಗಿದೆ. ಈ ಗ್ರಹಗಳಿಂದ ಅವ್ರಿಗೆ ಕನ್ಯಾ ರಾಶಿಯವ್ರಿಗೂ ಭಾಳ ಒಂದು ಅದೃಷ್ಟ ಮಾಡಿರ್ತಾರೆ. ಮತ್ತು ಇನ್ನೊಂದು ಏನಪ್ಪ ಹೇಳಬೇಕು ಅಂದರೆ, ಅವ್ರು ತುಂಬ ಒಂದು ಮನೆ ದೇವರನ್ನ ಆರಾಧನೆ ಮಾಡಬೇಕು. ಎಷ್ಟೋ ಜನ ಮನೆ ದೇವರುಗಳಿಗೆ ಈ ಕನ್ಯಾ ರಾಶಿಯವರು ಹೆಚ್ಚಿಗೆ ಹೋಗೋದಿಲ್ಲ. ಏನೋ ಹೋಗಬೇಕು, ವರ್ಷಕ್ಕೊಂದು ದಿನ ಹೋಗೋದು, ಒಂದು ಹಣ್ಕಾಯಿ ಕೊಡೋಣ ಬಿಡು, ಒಂದು 2 ವರ್ಷಕ್ಕೊಂದ್ಸರಿ ಹೋಗೋಣ ಬಿಡು ಅಂತಾರೆ.
ಯಾರು ಕನ್ಯಾ ರಾಶಿಯವರ ಮನೆ ದೇವರು ವಿಷ್ಣು ದೇವರಾಗಿರ್ತಾರೋ ಅವ್ರು ವರ್ಷದಲ್ಲಿ ಒಂದು 2-3 ಸರಿ ಆದರೂ ಹೋಗಿ ಅವ್ರಿಗೊಂದು ಪೂಜೆ ಸಲ್ಲಿಸಿ ಒಂದು ಮಡಿಲಕ್ಕಿಗಳ್ನ ಕೊಟ್ಟು ಬನ್ನಿ ಹೆಣ್ಣು ದೇವ್ರುಗಳಿಗೆ. ಮತ್ತು ಮುಖ್ಯವಾಗಿ ಆ ಸನ್ನಿಧಿಯಲ್ಲಿ ಅವರೊಂದು ಸ್ವಲ್ಪ ಅನ್ನದಾನ ಮಾಡಬೇಕಂತೆ. ಯಾವುದೇ ಒಂದು ದೋಷ ಇದ್ರೂ ಹೊರ್ಟೋಗ್ಬಿಡುತ್ತಂತೆ. ಅವ್ರಿಗೆ ಶತ್ರುಗಳಿಂದ ಬಾಧೆ ಆಗಿರ್ಬೋದು, ಇಲ್ಲ ಆಸ್ತಿಗಳದೊಂದು ಅಣ್ಣ ತಮ್ಮಂದಿರದಿಂದ ಹೊಡೆದಾಟ ಬಾಧೆ ಇರ್ಬೋದು, ಮಕ್ಕಳುಗಳು ಬಾಧೆ ಇರ್ಬೋದು, ಇವೆಲ್ಲ ಒಂದು ಪರಿಹಾರ ಮಾಡಬೇಕು ಅಂದರೆ ಎಲ್ಲೂ ಹೋಗಿ ನೀವು ಶಾಸ್ತ್ರಗಳು ಕೇಳೋಂಥ ಅವಶ್ಯಕತೆಯೇ ಇಲ್ಲ. ಅದು ನಿಮ್ಮ ಕುಲದೇವ್ರ ಹತ್ರನೇ ಇದೆ ಅಂತೆ ಅದಕ್ಕೆ ಸಮಸ್ಯೆ ಬಗೆಹರಿಸೋದು. ಹಂಗಾಗಿ ನೀವೆಲ್ಲರೂ ಕುಲದೇವ್ರ ಹತ್ರ ಹೋಗ್ಬಿಟ್ಟು ಈ ಒಂದು ಪೂಜೆ ಪುರಸ್ಕಾರ ಮಾಡ್ಕೊಂಬನ್ನಿ. ಒಂದು ವರ್ಷಕ್ಕೆ ಏನಿದ್ರು ಒಂದು 3-4 ಸರಿ ಆದರೂ ನೀವು ಒಂದು ಮನೆ ದೇವ್ರುಗಳ್ಗೆ ಹೋಗ್ಬಿಡ್ತಾ ಬಂದು ಪೂಜೆ ಮಾಡ್ಕೊಂಬನ್ನಿ. ಮತ್ತು ಗುರುವಾರ ಹೊತ್ತು ಒಂದು ಗೋಧಿ ಮತ್ತು ಕಡಲೆ ಕಾಳು ಎರಡನ್ನು ನೀವು ಮನೆ ದೇವ್ರ ಮುಂದೆ ಇಟ್ಬಿಟ್ಟು ಒಂದು ಸಂಕಲ್ಪ ಮಾಡ್ಕೊಳ್ಳಿ. ಮನೆ ಒಳಗಡೆ ಒಂದು 9 ಗುರುವಾರ ಇಲ್ಲ 9 ಒಂದು ಶುಕ್ರವಾರ, ಶನಿವಾರ ಅಲ್ಲ ಶುಕ್ರವಾರ, ಈ 2 ದಿವಸದಲ್ಲಿ ಒಂದಿನ ನೀವು ಗೋಧಿ ಮತ್ತು ಕಡಲೆಕಾಳು ಎರಡನ್ನೂ ಆ ದೇವ್ರ ಮುಂದೆ ಇಟ್ಬಿಟ್ಟು ಒಂದು ಪೂಜೆ ಮಾಡಿಕೊಂಡು ಶಿವನ ದೇವಾಲಯಕ್ಕೆ ನೀವು ಕೊಡೋದ್ರಿಂದನೂ ಇದರಿಂದ ಪರಿಹಾರ ಆಗುತ್ತೆ. ಮತ್ತು ಶಿವನ ದೇವಸ್ಥಾನಗಳಿಗೆ ನೀವು ಪ್ರದಕ್ಷಿಣೆ ಹಾಕಬೇಕು. ಸಕಲ ಕಷ್ಟಗಳಿಗೂ ಸಕಲ ಜೀವಿಗಳಿಗೂ ಆಹಾರ ಕೊಟ್ಟು ಕಷ್ಟಗಳನ್ನ ಪರಿಹಾರ ಮಾಡೋರು ಶಿವ. ಹಂಗಾಗಿ ಈ ಶಿವನ ನೀವು ತುಂಬ ಒಂದು ಆರಾಧನೆ ಮಾಡಿ ನಿಮಗೆ ಆದಷ್ಟು ಅನ್ನದಾನ ಮಾಡಿ. ಅನ್ನದಾನನ ಮಹಾದಾನ ಅಂತಲೇ ಕರೀತಾರೆ. ಏನೇ ನಿಮ್ಗೊಂದು ಶತ್ರು ಬಾಧೆ ಇದ್ರೂ ಅದೆಲ್ಲ ಬಿಡುಗಡೆ ಆಗುತ್ತೆ. ಮತ್ತು ನರಸಿಂಹಸ್ವಾಮಿ ಹಾಗೂ ಸುಬ್ರಹ್ಮಣ್ಯ ಸ್ವಾಮಿಯವರ ಆಶೀರ್ವಾದ ದೇವರು ಸದಾ ನಿಮ್ಗಳ ಮೇಲೆ ಇರುತ್ತೆ. ಹಂಗಾಗಿ ಮಂಗಳವಾರ ನೀವು ಸುಬ್ರಹ್ಮಣ್ಯ ಸ್ವಾಮಿ ಮತ್ತು ನರಸಿಂಹಸ್ವಾಮಿ ದೇವಸ್ಥಾನಗಳಿಗೆ ಹೋಗಿ ಬನ್ನಿ. ಓಂ ನಮಃ ಶಿವಾಯ ಅನ್ನೋ 108 ಮಂತ್ರನ ಪ್ರತಿದಿನ ನೀವು ಹೇಳ್ಕೊಳ್ತಾ ಬಂದರೆ ಏನು ನಿಮಗೆ ಈಡೇರಬೇಕು ಇಷ್ಟಾರ್ಥ, ಏನು ಬಾಧೆ ಇದೆ, ಒಂದು ನೋವಿದೆ, ಮನಸ್ಸಲ್ಲೇ ಮಡಿಕೋತೀರ, ಆಚೆನೂ ನೀವು ಹೇಳ್ಕೊಳ್ಳೋದಿಲ್ಲ. ಅಷ್ಟು ಒಂದು ತಾಳ್ಮೆಯಿಂದ ಇರುವಂಥ ಈ ಕನ್ಯಾ ರಾಶಿಯವರು ಇವನ್ನೆಲ್ಲ ನೀವು ಒಂದು ಪೂಜೆಗಳಿಂದ ಮಾಡ್ಕೊಂಬಂದ್ರಿ ಆದಷ್ಟು ಬೇಗ ನಿಮ್ಮ ಸಮಸ್ಯೆ ಎಲ್ಲ ಹೋಗುತ್ತೆ. ಆಸ್ತಿ ದುಡ್ಡು ಎಲ್ಲ ಇದೆ, ಆದರೆ ಅನುಭವಿಸೋಕ್ಕೆ ಯೋಗ ಇಲ್ಲ. ಒಳ್ಳೆ ಪದಾರ್ಥ ತಿನ್ನೋಕ್ಕೂ ಹಿಂದೆ ಮುಂದೆ ನೋಡ್ತೀರಾ. ಒಳ್ಳೆ ಊಟ ತಿನ್ನಬೇಕು, ಖರ್ಚು ಮಾಡಬೇಕು, ಓಡಾಡಬೇಕು. ಕೂಡಿಕ್ಕಿದೆಲ್ಲ ಪರರಿಗೆ. ನೀವೆಷ್ಟೇ ಕೂಡಿಕ್ಕಿದ್ರೂ ಪರರಿಗೆ ಕೂಡಿಡೋದೊಂದು ದೊಡ್ಡ ಸಾಧನೆ ಅಲ್ಲ. ನಮ್ಮ ಜೀವನದಲ್ಲಿ ನಾವೇನು ತಿನ್ನಬೇಕು, ನಾವೇನು ಹಾಕೋಬೇಕು ಅನ್ನೋದ್ರ ಬಗ್ಗೆನೂ ಸಹ ನಾವು ಒಂದು ಗಮನ ಹರಿಸ್ಬೇಕು. ಆರೋಗ್ಯದ ಕಡೆ ತುಂಬ ಗಮನ ಹರಿಸಿ. ಮತ್ತು ಮಕ್ಕಳ ವಿಷಯ ಅಂತ ಬಂದರೆ ಮಕ್ಕಳ ಕಡೆ ಜಾಗೃತಿ ನೀವು ತಗೊಳ್ಳೇಬೇಕು. ಅವರೊಂದು ಸ್ವಲ್ಪ ಓದೋದ್ರ ಕಡೆ ಜ್ಞಾನ ಕಡಿಮೆ ಮಾಡ್ತಾರೆ. ಆದಷ್ಟು ಕನ್ಯಾ ರಾಶಿಯವ್ರ ಮಕ್ಕಳುಗಳು ಸ್ವಲ್ಪ ಅವ್ರಿಗೆ ಜ್ಞಾನ ಇಟ್ಕೊಂಡು ತಂದೆ ತಾಯಿಗಳು ಹೇಳ್ಕೊಳ್ತಾ ಹೋಗಬೇಕು. ಇನ್ನೊಂದು ಅವ್ರಿಗೆ ನಂಬರು ಅಂತ ಬಂದರೆ ನೋಡಿ, ತುಂಬ ಅದೃಷ್ಟ ಕೊಡೋಂಥ ನಂಬರು 1, 5, 6, 8 ಈ ನಂಬರ್ಗಳಲ್ಲಿ ನೀವೇನಾನ ಒಂದು ಕೆಲಸ ಮಾಡಬೇಕು ಅಂದರೆ, ವಿಶೇಷವಾಗಿ ಇಲ್ಲ ಒಂದು ಪೂಜೆ ಮಾಡಿಸ್ಬೇಕು, ಒಂದೇನೋ ಕೆಲಸ ಮಾಡಬೇಕು, ನೀವೇನೇ ಒಂದು ಕೆಲಸ ಮಾಡೋಕ್ಕೆ ಕೈ ಇಟ್ಟರೂ ಸಕ್ಸಸ್ ಆಗುವಂಥ ಈ ತಿಂಗಳು ಮತ್ತು ಗುರು ಬಲ ಬಂದಿದೆ. ಹಂಗಾಗಿ ನೀವೇ ಸ್ವಂತ ಮಾಡ್ತೀರಾ, ಯಾರ ಕೈ ಕೆಳಗಡೆನೂ ಕೆಲಸ ಮಾಡೋ ಅವಶ್ಯಕತೆ ಇಲ್ಲ. ಮನೆಗಳಲ್ಲಿ ಒಂದು ಶುಭ ಕಾರ್ಯ ನಡಿಬೇಕು ಅಂದರೆ ಪಟ್ಟಂತ ಸೆಟ್ ಆಗಿಬಿಡುತ್ತೆ. ಒಂಚೂರು ಅನುಸರಿಸ್ಕೊಂಡು ಒಂದು ಮಾತುಕತೆಯಲ್ಲೋ ಅಥವಾ ಒಂದು ಉದ್ಯೋಗದಲ್ಲೋ ಏನೋ ನೀವು ನೋಡ್ಕೊಂಡು ಒಂದು ಮಾತುಕತೆ ಆಡಿದ್ರೆ ನಿಂತೋಗಿರೋಂಥ ಮದುವೆಗಳು ಸಹ ಆದಷ್ಟು ಬೇಗ ಆಗುವಂಥ ಒಂದು ಶುಭ ಯೋಗ ಬಂದಿದೆ. ಮತ್ತು ಬಣ್ಣ ತಿಳಿ ಹಸಿರು ಬಣ್ಣ, ನೀಲಿ ಬಣ್ಣ ಮತ್ತು ಅರಿಶಿನ ನೋಡಿ, ನಿಮಗೆ ಅರಿಶಿನ ಬಣ್ಣ ಬಂದು ತುಂಬ ಬುಧನ ರಾಶಾಧಿಪತಿ ಆಗಿರೋದ್ರಿಂದ ಹಳದಿ ಕಲರ್ ಮಣಿಗಳ್ನ ಹಾಕೊಳ್ಳೋದ್ರಿಂದನೂ ನಿಮಗೆ ತುಂಬಾ ಯೋಗ ಬರುತ್ತೆ. ಮತ್ತು ಗುರು ಮಿಥುನ ರಾಶಿಯಿಂದ ಕರ್ಕಟಕ ರಾಶಿಗೆ ಬದಲಾವಣೆ ಆಗುತ್ತಿರೋದ್ರಿಂದನೇ ಕನ್ಯಾ ರಾಶಿಯವರಿಗೆ ಈ ರಾಜಯೋಗ ಬಂದಿದೆ. ಈ ರಾಜಯೋಗ ಬಂದಿರೋದ್ರಿಂದ ಭಾಳ ಒಂದು ಸಂಪತ್ತು, ಸೌಭಾಗ್ಯ, ನೀವೇನೇ ಅವಲೇ ಹೇಳ್ದಂಗೆ ಭೂಮಿ, ಕೀರ್ತಿ, ಮತ್ತು ಏನು ಶತ್ರು ಮಿತ್ರರು ಆಗ್ತಾರೆ, ಆರೋಗ್ಯ, ಮನೆ ಭಾಗ್ಯ, ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಕೃಷಿ ಒಳಗಡೆ ಮಾತ್ರ ಏನು ಭೂಮಿ ಒಂದು ಬಿತ್ತನೆ ಮಾಡೋರಿಗೆ ಮಾತ್ರ ಒಂದು ಸ್ವಲ್ಪ ಸಮಾನಾಧಕರವಾಗಿರುತ್ತೆ. ಇನ್ನು ಬೇರೆ ಯಾವುದೇ ಒಂದು ಕೆಲಸ ಕಾರ್ಯಗಳಿಗೂ ಕೈ ಇಟ್ಟರೂ ತುಂಬ ಚೆನ್ನಾಗಿ ಒಂದು ಸಕ್ಸಸ್ ಆಗುತ್ತೆ. ದುಡ್ಡು ಕಾಸು ಬೇಜಾನ್ ಕೂಡಿಕ್ಕಿಲ್ಲ ಅಂತ ಏನಿಲ್ಲ. ಅದಕ್ಕೊಂದು ಸೇಫ್ಟಿ ಮಾಡ್ಕೊಳ್ಳಿ. ಎಲ್ಲ ಕೂಡಿಕ್ಬಿಟ್ಟು ಒಂದಿನ ನಾವು ಹೋಗಲೇಬೇಕು. ಅದರಲ್ಲೂ ಇರೋದ್ರಲ್ಲಿ ಒಂದು ಸ್ವಲ್ಪ ತಿನ್ಕೊಂಡು ಉಣ್ಕೊಂಡು ನೆಮ್ಮದಿ ಅನ್ನೋದನ್ನ ನೀವು ತೊಗೊಳ್ಳೋದಿಲ್ಲ. ಕನ್ಯಾ ರಾಶಿಯವರು ಏನಾದರೂ ಒಂದು ಯೋಚನೆ ಮಾಡಿ ಅರ್ಧ ತಲೆನೇ ಕೆಡ್ಸ್ಕೊಂಬಿಟ್ಟಿರ್ತೀರ. ಎಂಜಾಯ್ ಮಾಡಬೇಕು, ತಿನ್ನಬೇಕು, ಉಣ್ಣಬೇಕು, ಆರೋಗ್ಯವಾಗಿರಬೇಕು ಅನ್ನೋದನ್ನ ಮನಸ್ಸಲ್ಲಿ ಅನ್ಕೋತೀರ. ಆದರೆ ನೀವು ಮಾಡೋಕ್ಕೆ ಹೋಗಲ್ಲ. ಅಯ್ಯೋ ಎಲ್ಲಿ ಖರ್ಚಾಗ್ಬಿಡುತ್ತೋ, ಅಯ್ಯೋ ಇರಲಿ ಬಿಡು, ನಾಳೆಗಾಗುತ್ತೆ ಬಿಡು ಅನ್ನೋ ಅಂಥ ಮೈಂಡು ನೋಡಿ. ಕನ್ಯಾ ರಾಶಿನೇ ಬಂಗಾರ ಅಂತೆ.
ಅವ್ರ ಕಷ್ಟ ಏನು ಅಷ್ಟೊಂದು ಪಡೋಂಗೆ ಇರೋದಿಲ್ಲ. ಆದರೆ ಅದರಲ್ಲೂ ಕಷ್ಟಪಡೋರು ಬೇಜಾನು ಜನ ಇದ್ದಾರೆ. ಅದರಲ್ಲಿ ರಾಶಿ ನಕ್ಷತ್ರಗಳು ಚೇಂಜ್ ಆಗಿರುತ್ತೆ. ಎಲ್ಲರಿಗೂ ನಾನು ಬಂಗಾರದ ನಕ್ಷತ್ರ ಅಂತಲೇ ಆದರೆ ಕನ್ಯಾ ರಾಶಿನ ಬಂಗಾರದಂಥ ನಕ್ಷತ್ರ ಅಂತಲೇ ಕರೀತಾರೆ. ಬೇಜಾನು ದುಡ್ಡಿರೋ ಮನೆಗೆ ಹೆಣ್ಮಕ್ಳು ಹೋಗ್ತಾರೆ, ಇಲ್ಲ ಬೇಜಾನು ದುಡ್ಡಿರೋ ಅಂಥ ಗಂಡು ಮಕ್ಕಳು ಅಂಥವ್ರ ಮನೇಲಿ ಹುಟ್ತಾರೆ. ಹಾಗಾಗಿ ಭಾಳ ಒಂದು ಅದೃಷ್ಟ ತರೋವಂಥ ಈ ಕನ್ಯಾ ರಾಶಿಯವರು ಭಾಳ ಸರಳವಾಗಿ ಈ ಒಂದು ಪರಿಹಾರಗಳನ್ನ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ದಿವಸದಿಂದ ಹಳೆಯ ನೋವು ಬಾಧೆ ಕೂಡ ಹಾಕ್ಕೊಂಡಿದೆಯೋ ಅದೆಲ್ಲ ಬಗೆಹರಿಬೇಕು ಅಂದರೆ ನೀವೆಲ್ಲೂ ಹೋಗಿ ಯಾರ ಹತ್ರನೂ ಕಾಂಪ್ರಮೈಸ್ ಆಗಬೇಡಿ. ಆದಾಗೆ ಅದೆಲ್ಲ ಹುಡಿಕೊಂಡು ಬರುತ್ತೆ. ಮನೆ ದೇವ್ರಿಗೆ ನೀವೊಂದು ಅಭಿಷೇಕ, ಒಂದು ಪೂಜೆನ ಕೊಟ್ಕೊಂಡು ಅದೇ ಸನ್ನಿಧಿಲಿ 10 ಜನಕ್ಕೆ ನೀವೊಂದು ಅನ್ನ, ತೀರಾ ಬಡವ್ರನ್ನೋರಿಗೆ ಒಂದು ಸ್ವಲ್ಪ ಸಹಾಯ ಮಾಡಿ. ದುಡ್ಡು ಪ್ರತಿಯೊಬ್ಬರ ಹತ್ರನೂ ಇರುತ್ತೆ, ಆದರೆ ಯಾರೂ ಮಾಡೋದಿಲ್ಲ. ಈ ಒಂದು ದೋಷ ಸಮಸ್ಯೆಗಳೆಲ್ಲ ಬಗೆಹರಿಬೇಕು ಅಂದರೆ ನೀವೊಂದು ಸ್ವಲ್ಪ ಕಷ್ಟದಲ್ಲಿರೋರಿಗೆ ಅಂಥವ್ರಿಗೆಲ್ಲ, ಮತ್ತು ಏನೋ ಒಂದು ಮದುವೆ ಮಾಡ್ತೀವಿ ಅಂತ ಬರ್ತಾರೆ, ತೀರಾ ಬಡವಂಥವ್ರಿಗೆ ಒಂದು ಬಟ್ಟೆಗಳು ಕೊಡಿಸೋದ್ರಿಂದ, ಒಂದು ಮೂಟೆ ಅಕ್ಕಿಗಳು ಕೊಡಿಸೋದ್ರಿಂದ, ಒಂದು ನೋಡಿ ಒಂದು ಕನ್ಯಾದಾನ ಮಾಡೋದೇ ಒಂದು ದೊಡ್ಡ ಪುಣ್ಯ ಅಂತ ಹೇಳ್ತೀವಿ. ಆ ಕನ್ಯಾದಾನ ಮಾಡೋ ಅಂಥವ್ರಿಗೆ ನಾವು ಒಂದು ಸ್ವಲ್ಪ ಸಣ್ಣ ಪುಟ್ಟ ಒಂದು ಸಹಾಯ ಮಾಡ್ಬೋದು. ಮತ್ತು ಓದೋಂಥ ಮಕ್ಕಳಿಗೆ ವಿದ್ಯಾದಾನ, ಮಹಾದಾನ ಅಂಥವ್ರಿಗೂ ಸಹ ನೀವೊಂದು ಬುಕ್ಸು, ಪೆನ್ನು ಈ ಥರ ಎಲ್ಲ ಕೊಡಿಸಿ ನೋಡಿ. ಎಷ್ಟೇ ನಾವು ದುಡ್ಡು ಕೂಡಿಕ್ಕಿದ್ರೂ ನಾವೊಂದು ಬಿಲ್ಡಿಂಗು, ಮನೆ, ಜಮೀನು ಬೇಜಾನು ತೆಗಿತೀರ. ಕನ್ಯಾ ರಾಶಿಯವರಂತೂ ತೆಗಿತಾನೇ ಇರ್ತೀರ, ಇಲ್ಲ ಅಂತ ಏನಿಲ್ಲ. ಅದರಲ್ಲಿ ಸ್ವಲ್ಪ ಒಂದು ಸುಖ ಸಂತೋಷ ಸಿಗಬೇಕು ಅಂದರೆ ಕೆಲವೊಂದು ದಾನ ಧರ್ಮಗಳ್ನ ನೀವು ಮಾಡ್ಕೊಳ್ತಾ ಬನ್ನಿ. ಸೂಪರಾಗಿದೆ. ಕನ್ಯಾ ರಾಶಿಯವರು ಯೋಗ ನಕ್ಷತ್ರ ನಾನು ಹೇಳ್ದಂಗೆ ಓಂ ನಮಃ ಶಿವಾಯನ ಜಪ ಮಾಡಿ ಮಂಗಳವಾರ ಸುಬ್ರಹ್ಮಣ್ಯ ಸ್ವಾಮಿ, ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ವರ್ಷದಲ್ಲಿ ಒಂದು 3 ಇಲ್ಲ 4 ಸರಿ ಆದರೂ ಕುಲದೇವ್ರಿಗೆ ಹೋಗಿ ಬಂದು ನಿಮ್ಮ ಇಷ್ಟಾರ್ಥನ ಈಡೇರಿಸ್ಕೊಳ್ಳಿ. ನಿಮಗೆ ಕೋಪನೇ ಬರಲ್ಲ, ಅಂಥ ಒಂದು ಶಾಂತಿ. ನೋಡಿ, ನಾನು ಯಾವುದೇ ಒಂದು ರಾಶಿ ಬಗ್ಗೆ ವಿಡಿಯೋ ಮಾಡಿದ್ರೂ ತುಂಬ ದುಡುಕ್ಬಿಡ್ತಾರೆ, ತುಂಬ ನಂಬಿಡ್ತಾರೆ, ಇವ್ರ ಕೋಪ ಜಾಸ್ತಿ ಅಂತಲೇ ಹೇಳ್ತಾ ಇರ್ತೀನಿ. ಈ ಕನ್ಯಾ ರಾಶಿಯವರಿಗೆ ನೋಡಿ ಕೋಪನೇ ಬರಲ್ವಂತೆ, ಅಷ್ಟು ಕಡಿಮೆ ಅಂತೆ ಕೋಪ. ಮತ್ತು ದುಡ್ಕೋದು ಇಲ್ಲ. ಅವ್ರ ಸ್ವಂತ ಬುದ್ಧಿಯಿಂದ ನಾವು 10 ಸಾರಿ ಅವ್ರಿಗೆ ಹೇಳಿದ್ರೂ ಯೋಚನೆ ಮಾಡಿ ಹೌದಾ 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 ಅಂದ್ಬಿಟ್ಟು ತಿರ್ಗಾ ಅವ್ರು ಏನು ಮಾಡಬೇಕೋ ಅದನ್ನೇ ಮಾಡ್ತಾರಂತೆ. ಮತ್ತು ಖರ್ಚು ಹೆಚ್ಚಿಗೆ ಮಾಡಲ್ಲ, ಕೈ ಬಿಚ್ಚಿ. ಅದು ಖರ್ಚು ಮಾಡದಿರೋದು ಒಳ್ಳೆ ಬುದ್ಧಿನೇ, ಅದು ಕೆಟ್ಟ ಬುದ್ಧಿ ಅಂತ ಏನಿಲ್ಲ. ಕೆಲವೊಂದು ವಿಷಯದಲ್ಲಿ ಖರ್ಚು ಮಾಡಲೇಬೇಕು, ತಿನ್ನಲೇಬೇಕು, ಲೈಫ್ನ ಎಂಜಾಯ್ ಮಾಡಲೇಬೇಕು. ಎಷ್ಟು ಕೂಡಿಕ್ಬೇಕೋ ಅಷ್ಟನ್ನು ಕೂಡಿಕ್ರಿ, ಎಷ್ಟನ್ನು ಅನುಭವಿಸ್ಬೇಕೋ ಅಷ್ಟನ್ನು ಅನುಭವಿಸ್ಕೊಳ್ಳಿ ಅಂತ ಹೇಳ್ತೀನಿ. ನನ್ನ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನೀವು ತಿಂಗ್ಳಿಗೆ ಸರಿ ಆದರೂ ಆಗಲೇ ಇಲ್ಲ, ನಿಮ್ಮ ಒಂದು ಇನ್ನೊಂದು 6 ತಿಂಗಳಲ್ಲಿ ಯಾವಾಗನಾಗಲಿ ಒಂದು ಗೋಧಿ ಮತ್ತು ಕಡಲೆಕಾಳು ಏನು ಹೇಳಿದ್ದೀನೋ ಅದನ್ನು ನಿಮ್ಮ ಕುಲದೇವ್ರ ಮುಂದೆ ಇಟ್ಟು ಒಂದು ಪ್ರಾರ್ಥನೆ ಮಾಡಿ. ನಿಮಗೆ ಏನೇ ಒಂದು ದೋಷ ಬಾಧೆ, ಒಂದು ಆರೋಗ್ಯದ ಕಡೆ ಸಮಸ್ಯೆ ಇದ್ರೂ ಎಲ್ಲ ದೂರ ಆಗುತ್ತೆ. ಅದನ್ನು ತೊಗೊಂಡೋಗಿ ಶಿವನ ದೇವಾಲಯಕ್ಕೆ ಕೊಟ್ಟು ಶಿವನ ಒಂದು ನಮಸ್ಕಾರ ಮಾಡಿ ಒಂದು ಪೂಜೆ ಮಾಡ್ಕೊಂಬನ್ನಿ ಅಂತ ಹೇಳ್ತೀನಿ. ಮತ್ತು ಒಂದು ಧಾರ್ಮಿಕ ಕಾರ್ಯಗಳಲ್ಲಿ ನೀವು ಭಾಗಿಯಾಗಿ ಒಂದೊಳ್ಳೆಯ ಒಂದು ಪೂಜೆ ಪುರಸ್ಕಾರ ಮಾಡ್ತೀವಿ, ಒಂದು ದೇವ್ರ ಸೇವೆ ಮಾಡ್ತೀವಿ ಅಂತ ಅಂದಾಗ ಒಂದು ಅನ್ನದಾನಕ್ಕೆ ಅಂತ ಮನೆಗೆ ಬಂದು ಕೇಳ್ತಾರೆ. ನಾವೊಬ್ಬರೇ ನಿಂತ್ಕೊಂಡು ಒಂದು ಕಾರ್ಯಗಳನ್ನ ಮಾಡೋಕ್ಕಲ್ಲ. ಅಂಥವ್ರಿಗೂ ಸಹ ನೀವೊಂದು ಧಾರ್ಮಿಕ ಕಾರ್ಯಗಳಲ್ಲಿ ಭಾಗಿಯಾಗೋದ್ರಿಂದನೂ ನಿಮಗೆ ಇದು ಆಗೋದ್ರಿಂದನೂ ಕೆಲವೊಂದು ಸಮಸ್ಯೆನ ಭಗವಂತ ಬಗೆಹರಿಸ್ತಾನೆ. ಕನ್ಯಾ ರಾಶಿಯವರೇ ಒಂದು ಪ್ರೀತಿ ರಾಶಿ ಅಂತೆ. ಅವ್ರು ಅವ್ರನ್ನ ನೋಡಿದ್ರೂ ಯಾರಿಗೂ ಜಾಸ್ತಿ ಕೋಪ ಬರಲ್ವಂತೆ, ಮತ್ತು ಅವ್ರಿಗೂ ಕೋಪ ಬರಲ್ವಂತೆ. ಅಷ್ಟು ಒಂದು ಪ್ರೀತಿಯ ಒಂದು ತೇಜಸ್ಸಿಂದ ಆ ರಾಶಿಯವರು ಜನನೆಲ್ಲ ಒಂದು ಸ್ಪಂದಿಸ್ತಾ ಒಂದು ಮಾತುಕತೆ ಆಡ್ಕೊಂಡಿರ್ತಾರೆ. ಇದನ್ನು ಹಿಂಗೆ ಉಳಿಸ್ಕೊಂಡು ಹೋಗಬೇಕು ಅಂದರೆ ಕೆಲವೊಂದು ನಿಯಮಗಳನ್ನ ಒಂದು ಪಾಲಿಸ್ರಿ. ಮನೆಯಿಂದ ಏನೇ ಒಂದು ಸಮಸ್ಯೆ ಇರ್ಬೋದು, ಮನೆ ಒಳಗಡೆ ಮನೆ ಆಚೆ ಇವೆಲ್ಲನೂ ನಾವು ಇರೋವರೆಗೂ ಜಯಿಸಲೇಬೇಕು. ಆ ಸಮಸ್ಯೆಗೆ ಸಣ್ಣ ಪುಟ್ಟ ಪರಿಹಾರ ನಿಮ್ಮ ಕುಲದೇವರಲ್ಲೇ ಇದೆ. ನಿಮ್ಮ ಕುಲದೇವ್ರನ್ನೇ ನೀವು ಹಿಡಿಬೇಕು. ವಿಷ್ಣುನ ನೀವೆಷ್ಟು ಆರಾಧನೆ ಮಾಡ್ತೀರೋ ಆ ವಿಷ್ಣುನೇ ನಿಮ್ಮ ಕಷ್ಟನ ಬಗೆಹರಿಸ್ತಾನೆ. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ವರ್ಷ ತುಂಬಾ ಅದೃಷ್ಟ ರಾಜಯೋಗದ ಬಾಗಿಲು ನಿಮಗೆ ತೆಗಿತಾ ಇದೆ. ಎಂಥದೇ ಸಮಸ್ಯೆ ಆದ್ರೂ ಬುದ್ಧನ ಥರ ಶಾಂತಿಯಿಂದನೇ ನೀವು ಈ ಸಮಸ್ಯೆಗಳ್ನ ಬಗೆಹರಿಸ್ಕೋಬೋದು. ನಿಮ್ಮ ಹತ್ರನೇ ಕಾಯಿಲೆ ಇದೆ, ನಿಮ್ಮ ಹತ್ರನೇ ಮದ್ದಿದೆ, ನಿಮ್ಮ ಹತ್ರನೇ ದೇವರಿದೆ ಅಂತ ನಾನು ಹೇಳ್ತೀನಿ ಸ್ನೇಹಿತರೆ. ಎಲ್ಲರೂ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹರಿ ಓಂ ಹರೇ ಶ್ರೀನಿವಾಸ.